ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅಧಿಕಾರದ ಒಂದು ಪಿಪಾಸೆ ಅಂತ ಹೇಳಬೇಕು ಅಥವಾ ಸಿಡಿನ ರಾಜಕಾರಣ ಹೇಳಬೇಕು ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಇವತ್ತು ನಡೀತಿರುವಂತ ಚುನಾವಣೆ ಮುಂದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಹಿಂದ್ ಮಾಡಿದಂತ ಅಭಿವೃದ್ಧಿಯ ಕಾರ್ಯಗಳಿರ್ಬೋದು, ಮುಂದೆ ಏನ್ ಮಾಡ್ತೀವಿ, ಈ ತರ ವಿಚಾರಗಳನ್ನ ಮುಂದಿಟ್ಕೊಂಡು ಹೋಗ್ಬೇಕೆ ಹೊರತು ವೈಯಕ್ತಿಕವಾಗಿ ಪಕ್ಷದ ನಾಯಕರುಗಳನ್ನ ಹೀಯಾಳಿಸುವಂತ ಒಂದು ಪ್ರವೃತ್ತಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಇಷ್ಟು ಕೆಟ್ಟ ರೀತಿಯಂತ ಒಂದು ಚುನಾವಣೆ ನಡೆದಿದ್ದಿಲ್ಲ. ಅದಕ್ಕೆ ಮೇಲ್ಭಕ್ತಿ ಹಾಕುವಂತ ನಾಯಕರುಗಳು, ಪಕ್ಷಗಳು ಇವತ್ತು ಮಾಡ್ತಾ ಇದೆ. ಚುನಾವಣೆ ಮತದಾರರ ಮುಖಾಂತರ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಮತ್ತೆ ಇದ್ಯಾವುದು ಕೂಡ ಹೊಸದಲ್ಲ. ಅದು ಬಿಜೆಪಿಯನ್ನ ದೂಷಣೆ ಮಾಡುವಂತ ಕೆಲಸ ಇರ್ಬೋದು, ಯಡಿಯೂರಪ್ಪನವ್ರ ಕುಟುಂಬವನ್ನ ದೂಷಣೆ ಮಾಡುವಂತ ಕೆಲಸಗಳು ಇರ್ಬೋದು, ಇದ್ಯಾವುದು ಕೂಡ ಹೊಸದೇನಲ್ಲ. ಇದೆಲ್ಲದೂ ಕೂಡ ಜೀವನದಲ್ಲಿ ನಿಮ್ಮ ಯಡಿಯೂರಪ್ಪನವ್ರ ಜಿಲ್ಲಾಧ್ಯಕ್ಷರಿಂದ, ತಾಲೂಕು ಅಧ್ಯಕ್ಷರಿಂದ ಹಿಡಿದು ಇವತ್ತು ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೆಳೆದಿದ್ರು ಕೂಡ ಇವತ್ತು ಈ ರೀತಿಯಂತ ತೇಜೋವಧಿ ಇದೆಲ್ಲದೂ ಕೂಡ ಕೇಳ್ಕೊಂತ ಬಂದಿದ್ದೀವಿ. ಇದಕ್ಕೆಲ್ಲ ಉತ್ತರ ಯಡಿಯೂರಪ್ಪನವರಾಗ್ಲಿ ಕುಟುಂಬದವರಿಗಿಂತ ಪಕ್ಷದ ಕಾರ್ಯಕರ್ತರೇ ಮತದಾರರಿಗೆ ಆ ಸಂದರ್ಭ ಕೊಡ್ಕೊಂತ ಬಂದಿದೆ. ಎರಡನೇದು ಜ್ವಲಂತ ಸಮಸ್ಯೆ ಅಂತ ಬಂದಾಗ ನಮಗೆ ಕಣ್ಣಿಗೆ ಕಾಣೋದು ಶರಾವತಿ ಮುಳುಗಡೆ ಪ್ರದೇಶದ ಜನ. ನಾನು ಸಾಕಷ್ಟು ಸತಿ ಹೇಳಿದೀನಿ, ಇದು ಕಾಂಗ್ರೆಸ್ಸಿನ ಪಾಪದ ಕೂಸು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕೈಲಲ್ಲೇ 1980 ಕೂಡ ಇದ್ದಂತ ಅಧಿಕಾರವನ್ನ ಉಪಯೋಗಿಸಿಕೊಳ್ಳದೆ ನಮ್ಮ ಜಿಲ್ಲೆಯ ಅನೇಕ ನಾಯಕರು ಅನೇಕ ದೊಡ್ಡ ಸ್ಥಾನಮಾನಗಳಲ್ಲಿ ಇದ್ದಾಗೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿಲ್ಲ. ಮೊನ್ನೆ ಗೌರವ ಕಾಗೋಡ್ಜಿ ಅವರು 2015 ಪ್ರಯತ್ನ ಮಾಡಿದ್ರು, ಅದಕ್ಕೆ ಯಶಸ್ಸಾಗ್ಲಿಲ್ಲ. ಮತ್ತೊಮ್ಮೆ ನಮ್ಮ ನಾಯಕರಂತ ಯಡಿಯೂರಪ್ಪನವರು, ಜ್ಞಾನೇಂದ್ರ ಆಲಪ್ಪನವರು, ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು, ನಮ್ಮ ಅಶೋಕ್ ನಾಯ್ಕ ನಾವೆಲ್ಲ ಒಟ್ಟಾಗಿ ಸೇರಿ ಡೆಲ್ಲಿಯಲ್ಲಿ ಅರಣ್ಯ ಸಚಿವರು ಭೇಟಿ ಮಾಡಿ ಅವ್ರು ಬಿಟ್ಟಂತ 4,000 ಎಕರೆಯನ್ನ ಸೇರಿಸಿ 9,900 ಎಕರೆಯನ್ನ ರಾಜ್ಯದಿಂದ ಕೇಂದ್ರಕ್ಕೆ ಸಬ್ಮಿಟ್ ಮಾಡಿ ಬಂದ್ವಿ. ಅಲ್ಲಿಂದ ಒಂದು ಪತ್ರ ಬಂತು, ಒಂದು ಸುಪ್ರೀಂ ಕೋರ್ಟ್ ಒಂದು ಅಫಿಡವಿಟ್ ಅನ್ನ ಹಾಕ್ ಬರಬೇಕು ಅಂತ ಹೇಳಿ. ಅಷ್ಟೊಂದು ನಮ್ಮ ದೌರ್ಭಾಗ್ಯ ಸರ್ಕಾರ ಇಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳಾಯ್ತು. ಅವ್ರ ಪಾಪದ ಕೂಸು ಅವರೇ ದುಡಿಬೇಕಂತ ಅವ್ರ ಜವಾಬ್ದಾರಿ ಇದೆ. ಆದ್ರೆ ನಾನ್ ಮಾತ್ರ ಈ ಚುನಾವಣೆ ಆದ್ಮೇಲೆ ಮತ್ತೊಮ್ಮೆ ಸೂರ್ಯ ಚಂದ್ರ ಸತ್ಯ ಅಷ್ಟೇ ಸತ್ಯ, ನಮ್ಮ ಪಕ್ಷದ ನೇತೃತ್ವ ನಾವೆಲ್ಲರೂ ಒಟ್ಟಾಗಿ ಸೇರಿ ಇವ್ರು ಮಾಡಿದಂತ ತಪ್ಪನ್ನ ಸರಿ ಮಾಡಿಸಿ ಅದನ್ನ ಕೇಂದ್ರ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ ಸಬ್ಮಿಟ್ ಮಾಡಿಸಿ ಅವ್ರಿಗೆ ಶಾಶ್ವತವಾದಂತ ನ್ಯಾಯವನ್ನ ಕೊಡ್ಲಿಕ್ಕೆ ಏನ್ ಬೇಕು, ದೇವ್ರ ಮೆಚ್ಚ ರೀತಿಯಲ್ಲಿ ಅವ್ರ ಜೊತೆಗೆ ನಾವ್ ಇರ್ಬೇಕಂತ ನನ್ನ ಕರ್ತವ್ಯ, ಅವರ ಹಕ್ಕು. ಅದಕ್ಕೆ ನಾನು ಗಮನವನ್ನ ಕೊಡ್ತೀನಿ. ಮೂರನೇ ದಿನ ಯಾವ್ದು ಹೇಳೋದು, VSL ವಿಚಾರ. VSL ವಿಚಾರ ಅನೇಕ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಗಳನ್ನ, ಸಿಕ್ ಇಂಡಸ್ಟ್ರೀಸ್ ಗಳನ್ನ ಬೀಗ ಹಾಕಾಯ್ತು. ಅದ್ರ ನಿಮ್ ರಾಘಣ್ಣ ನಮ್ಮ ಬಿಜೆಪಿಯ ನಮ್ಮ ಸರ್ಕಾರದ ಒಂದು ಪ್ರತಿಫಲದಿಂದ ಇವತ್ತಿನವರು ಕೂಡ VSL ಗೆ ಬೀಗ ಹಾಕ್ಲಿಕ್ಕೆ ನಾವು ಬಿಟ್ಟಿಲ್ಲ. ಇವತ್ತು ಕೂಡ ಅಲ್ಲಿ 2,000 ಜನ ಕಾರ್ಮಿಕರಿಗೆ ತಿಂಗಳಿಗೆ 25 ದಿನ 18 ದಿನ ಕಾಂಟ್ರಾಕ್ಟ್ ಲೇಬರ್ಸ್ಗೆ, ಇನ್ನು ಉಳಿದಂತ ಲೇಬರ್ಸ್ಗಳಿಗೆ ಬೇರೆ ಬೇರೆ ವರ್ಕ್ಶಾಪ್ ಗಳಲ್ಲಿ ಸಂಪೂರ್ಣವಾಗಿ ಕೈ ತುಂಬಾ ಕೆಲಸ ಕೊಡ್ಲಿಕ್ಕೆ ಏನ್ ಬೇಕು ಎಲ್ಲದೂ ಕೂಡ ಮಾಡ್ಕೊಟ್ಟಿದೀವಿ. ಒಂದು ಸಂತೋಷ ವಿಚಾರ ಅಂದ್ರೆ ನಮಗೆ ಪ್ರಧಾನ ಮಂತ್ರಿಗಳು ಬೇರೆ ಅಲ್ಲ, ಗೌರವಿತ ನಮ್ಮ ಗೃಹ ಸಚಿವರು ಕೂಡ ಆ ನೀತಿ ಆಯೋಗದಲ್ಲಿ ಇರುವಂತ ಪ್ರಮುಖರು. ಆ ನೀತಿ ಆಯೋಗದಲ್ಲಿರುವಂತ ಒಬ್ಬ ಪ್ರಮುಖ ಅಂತ ಅಮಿತ್ ಶಾಜಿ ಅವರು ರೈಟಿಂಗ್ ಕಮಿಟ್ಮೆಂಟ್ ಆಗಿರೋದು ಒಂದು ನಮಗೆ ದೊಡ್ಡ ಒಂದು ಶಕ್ತಿ ಬಂದಂಗಾಗಿದೆ. 100ಕ್ಕೆ 100 ಬರೋದ್ರಲ್ಲಿ ಅದು ಕೂಡ ವಿಶ್ವಾಸ ಕಳಿಸುವಂತ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀನಿ. ಮೂರನೇದು MPM ಫ್ಯಾಕ್ಟರಿಗೂ ಕೂಡ ಕೊನೆ ಮಳೆ ಹೊಂದಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಆದ್ರೆ ಇವತ್ತು MPM ಫ್ಯಾಕ್ಟರಿ ಸಾವಿರಾರು ಎಕರೆಯನ್ನ ವಾಟರ್ಸ್ ಅನ್ನ ಬ್ಯಾಂಕಿಗೆ ಫ್ಲಡ್ಜ್ ಆಗಿತ್ತು. ಅದನ್ನ ನಮ್ಮ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅದನ್ನ ಸೆಟಲ್ಮೆಂಟ್ ಮಾಡಿಸಿ ಆ ಜಾಗವನ್ನ ಫ್ರೀ ಮಾಡುವಂತ ಪ್ರಯತ್ನ ಆಗಿದೆ. 45,000 ಎಕರೆಯನ್ನ ಮತ್ತೆ MPM ಬರ್ಸ್ಕೊಡುವಂತ ಪ್ರಯತ್ನ ಆಗಿದೆ. ಒಂದ್ ಸಮಸ್ಯೆ ಏನು, ಅಲ್ಲಿ ನೀಲಗಿರಿ ಬೆಳೆಯನ್ನ ಬೆಳೆಯೋದ್ ಬೇಡ ಅಂತೇಳಿ ನಮ್ಮ ಮಲೆನಾಡು ಭಾಗದಲ್ಲಿ ವಿರೋಧ ಇದೆ. ಹಾಗಾಗಿ ನಮ್ಮ ಆ ಕಡೆ ಮಲೆನಾಡಕ್ಕೆ ಪ್ರಕೃತಿ ಮೇಲೆ ಪರಿಣಾಮ ಬೀರದಂತ ಬೇರೆ ಪಲ್ಪ್ ಬರುವಂತ ಮರಗಳನ್ನ ಬೆಳೆಸಿ ನಮ್ಮ MPM ಫ್ಯಾಕ್ಟರಿ ರನ್ ಮಾಡ್ಲಿಕ್ಕೆ ಆಗುತ್ತಾ ಅಂತೇಳಿ ಆ ದಿಕ್ಕಲ್ಲಿ ಇವತ್ತು ಪ್ರಯತ್ನಗಳು ನಡೀತಾ ಇದೆ ಸರ್. ಅಂದ್ರೆ ಈ ರೀತಿ ಯಾವುದೇ ಸಮಸ್ಯೆಗಳಿಗೆ ಏನೇನು ದಾರಿ ಹುಡುಕ್ಬೇಕು ಆ ದಿಕ್ಕಲ್ಲಿ ನಮ್ಮ ಜಿಲ್ಲಾಡಳಿತ, ನಾವು ನಮ್ಮ ಸರ್ಕಾರ ಮೇಲೆ ಮತ್ತೆ ಕೆಳಗಿರುವಂತ 2 ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ಕೊಂತ ಬಂದಿದೆ. ಅದು ಶಾಯಿ ಗಾರ್ಮೆಂಟ್ಸ್ ಇರ್ಬೋದು, ಎಲ್ಲದೂ ಕೂಡ ತನಿಖೆ ಮಾಡಿಸೋದ್ರಲ್ಲೇ ಪಾಪ ಸರ್ಕಾರ ಬಂದು 9 ತಿಂಗಳಲ್ಲಿ ಕಾಲ ಕಳೀತಾ ಇದ್ದಾರೆ.
ಏರ್ಪೋರ್ಟ್ ಬಗ್ಗೆನೂ ತನಿಖೆ ಆಗ್ಬೇಕು ಅಂದ್ರು. ಪಾಪ ಅಧಿಕಾರಿಗಳಿಗೆ ಎಷ್ಟು ಹಿಂಸೆ ಅಂದ್ರೆ, ಪಾಪ ನೂರಾರು ಸಮಾಜ ಭವನಗಳು ಕಟ್ಟಿದೀವಿ, ನೂರಾರು ದೇವಸ್ಥಾನಗಳನ್ನು ಕಟ್ಕೊಟ್ಟಿದೀವಿ. ಅದಕ್ಕೂ ಕೂಡ ಮೇಲಧಿಕಾರಿಗಳ ಮುಖಾಂತರ ಎಲ್ಲಾ ತನಿಖೆನೂ ಮಾಡಿಸಿದ್ರು. ಎಲ್ಲೂ ಕೂಡ ಇವರಿಗೆ ಒಂದು ಸಾಸಿವೆ ಕಾಳಷ್ಟು ಕೂಡ ಏನು ಸಿಕ್ಕಿಲ್ಲ. ನಾಚಿಕೆ ಆಗ್ಬೇಕಿತ್ತು. ಬರಗಾಲ ಇವತ್ತು, ಸರ್ಕಾರ ಬಂದು 1 ವರ್ಷ ತುಂಬಲಿಕ್ಕೆ ಬಂತು. ಕಷ್ಟಪಟ್ಟು ಹೈನುಗಾರಿಕೆ ಮಾಡುವಂತ ನಮ್ಮ ರೈತರು ಹಾಲನ್ನು ಕರೆದು ಡೈರಿ ಕೊಡ್ತಾ ಇದ್ದಾರೆ. ಲಾಭ ದುಡ್ಡು ಬಿಟ್ಟು ಪ್ರೋತ್ಸಾಹ ಧನವನ್ನ ಕೊಡಬೇಕಾಯ್ತು ಸರ್ಕಾರದ ಕರ್ತವ್ಯ ಇತ್ತು. ಸುಮಾರು ಇಡೀ ರಾಜ್ಯದಲ್ಲಿ 27 ಲಕ್ಷ ಹೈನುಗಾರಿಕೆ ಮಾಡುವಂತ ರೈತರಿಗೆ 650 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಮೊದಲು ನಿಮ್ ಸರ್ಕಾರದಿಂದ ರೈತರು ಕೊಡೋದು ದುಡ್ಡನ್ನ ಕೊಟ್ಟು ಆಮೇಲೆ ನಿಮ್ ತನಿಖೆಗೆ ಮಾಡಿಸ್ಕೊಡಿ. ನಾವಂತೂ ಯಾವುದೇ ತನಿಖೆ ಕೂಡ ನಾವೆಲ್ಲರೂ ಕೂಡ ಸಿದ್ಧ ಇದ್ದೀವಿ. ಬಂದ ಬಂದ್ಮೇಲೆ VSM ಫ್ಯಾಕ್ಟ್ರಿ, MPM, ಶುಗರ್ ಫ್ಯಾಕ್ಟ್ರಿ ಎಲ್ಲದೂ ಕೂಡ ವಿಶ್ವೇಶ್ವರಯ್ಯ ಕಾಲದಲ್ಲಿ ಆಯ್ತು. ಈ ಪುಣ್ಯಾತ್ಮರ ಈ ಆಡಳಿತದಲ್ಲಿ ಈ ತರ ಒಂದು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯನ್ನ ತರುವಂತ ಯೋಗ್ಯತೆ ಇವ್ರಿಗೆ ಯಾರಿಗೂ ಕೂಡ ಇದ್ದಿದ್ದಿಲ್ಲ. ಏನೋ ದೇವ್ರದಿಂದ ಒಂದು ಯಾವ್ದೋ ಒಂದು ಇಂಡಸ್ಟ್ರಿ ನಮಗೆ ಬಂದಿದೆ. ನಮ್ಮ ಇಂಡಸ್ಟ್ರಿಯಲಿಸ್ಟ್ ನಮ್ಮ ಹೃದಯಗಳ ಪಕ್ಕದಲ್ಲೇ ತಗೊಂಡು ಕೂತಿದ್ದಾರೆ. ಇವತ್ತು ಪ್ರೈವೇಟ್ ಸೆಕ್ಟರ್ ಇಂದ ಸ್ವಲ್ಪ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಅದ್ ಬಿಟ್ರೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಿಂದ ಸುಮಾರು 25,000 ಜನ ಅಕ್ಕಂಗಿಯರಿಗೆ ಉದ್ಯೋಗ ಸಿಕ್ಕಿದೆ. ಅದೊಂದು ಪ್ರಶಂಸೆ ಮಾಡೋದ್ ಬಿಟ್ಟು ಇಲ್ಲೆಲ್ಲ ಹುಡುಕುವಂತ ಕೆಲಸ ನೀವೇನ್ ಮಾಡ್ತಾ ಇದ್ರಿ, ಸಂತೋಷ. ನಿಮ್ ತನಕ ನಿಮ್ ಕೆಲಸ ನೀವು ಮಾಡಿ. ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಅದು ಗಾರ್ಮೆಂಟ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಭ್ರಷ್ಟಾಚಾರ ರಹಿತವಾಗಿ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಆದ್ಯತೆ ಕೊಡ್ಬೇಕು ಆದಿಕ್ಕಲ್ ಚಿಂತನೆ ಮಾಡಿ. ಉದಾಹರಣೆಗೆ ಏರ್ಪೋರ್ಟ್ ಏರ್ಪೋರ್ಟ್ ನೀವು 300 ಎಕರೆಲ್ಲೂ ಮಾಡ್ಬೋದಿತ್ತು, 700 ಎಕರೆಲ್ಲೂ ಮಾಡ್ಬೋದು. ಇವತ್ತು ಅದು ಸ್ವಲ್ಪ ಜಾಗ ಎಕ್ಸ್ಟ್ರಾ ಇದಕ್ಕೆ ಲಾಭ ಏನು? ನಾಳೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣವನ್ನ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸಾಫ್ಟ್ವೇರ್ ಪಾರ್ಕ್ಸ್ ತರಲಿಕ್ಕೆ ಅವಕಾಶಗಳಾಗುತ್ತೆ. ಬೇರೆ ಬೇರೆ ಏರೋನಾಟಿಕಲ್ ಸಂಬಂಧಪಟ್ಟಂತ ಅಲ್ಲಿ ಟ್ರೈನಿಂಗ್ ಕೋರ್ಸಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಮುಂದಿನ ಒಂದು 25 ವರ್ಷದ ಭವಿಷ್ಯವನ್ನ ಕಣ್ಮುಂದಿಟ್ಕೊಂಡು ಈ ತರ ಪ್ರಾಜೆಕ್ಟ್ಸ್ ಗಳನ್ನ ಮಾಡೋದು ಕೆಲಸವನ್ನು ಮಾಡಿದೇ ಹೊರತು ಯಾವ್ದಾದ್ರು ವೈಯಕ್ತಿಕ ಹಿತಾಸಕ್ತಿ ಯಾವ್ದನ್ನು ಕೂಡ ಇಲ್ಲ ಸರ್.